ತೋರಿಸ್ಲು ನನ್ನ ಮಕ ತೋರಿಸ್ತಿಲ್ಲ ವಾಯ್ಸ್ ಇದು ಮಾಡು ಮಕ ಕ್ಯಾಟ್ ಹಾಯ್ ಗಾಯ್ಸ್ ಹಾಯ್ ನೇಲ್ಸ್ ತೋರ್ಸೋದು ನೋಡಿ ಗಾಯ್ಸ್ ಇದು ಯಾವುದೋ ಆಸಮ್ ಪ್ರೊಫೆಷನ್ ಆಸಮ್ ಪ್ರೊಫೆಷನ್ಸ್ಗೆ ಬನ್ನಿ ಇಟ್ಸ್ ರಿಯಲಿ ನೈಸ್ ಇವಾಗ ವಿ ಆರ್ ಹಿಯರ್ ಟು ಡೂ my haircut. My mom is here. She wanna do her haircut. She's jobless and she doesn't want to do anything. ನಾನು ಹೇರ್ ಕಟ್ ಮಾಡಿಸ್ಬೇಕು ಬಟ್ ಯಾಕೆಂದರೆ ಬಿಕಾಸ್ ದೀಸ್ ಪೀಪಲ್ ಟೋಲ್ಡ್ ಐ ಮೀನ್ ಲೈಕ್ ಮೈ ಫ್ರೆಂಡ್ಸ್ ಟೋಲ್ಡ್ ಹೇರ್ ಕಟ್ ಮಾಡಿಸು ಬಿಕಾಸ್ ಇಟ್ಸ್ ಟೂ ಲಾಂಗ್ ಅಂತೆ ಅದಕ್ಕೆ ಮಾಡ್ಸೋಣ ಅಂತ ಬಂದಿದ್ದೀವಿ ವಿ ಆರ್ ವೇಟಿಂಗ್ ಫಾರ್ ನೀನು ಹೆಸರೆಲ್ಲ ಬೇಡ ವಿ ಆರ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ಸ್ ಮಾಮ್ ಅವ್ರ ಮನೆ ಹೇರ್ ಕಟ್ ಮಾಡಬೇಕು ಅದಕ್ಕೆ ನಂದು ಹೇರ್ಸ್ ಇಷ್ಟಿದೆ ಗೊತ್ತಿಲ್ಲ ಅವ್ರು ಡಿಸೈಡ್ ಮಾಡಲಿ ಬಂದ್ಬಿಟ್ಟು ಎಷ್ಟು ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಇವಳು ಕಟ್ಟೆ ಮಾಡಿಸ್ಬೇಡ ಅಂತಿದ್ದಾಳೆ ಐ ಡೋಂಟ್ ನೋ ಏನಾಗುತ್ತೆ ಲೆಟ್ಸ್ ಸಿ ಅವಳ ಫೇಸ್ ತೋರಿಸಿಲ್ಲ ಬಿಕಾಸ್ ಶಿ ಡಸಂಟ್ ವಾಂಟ್ ಟು ಕಮ್ ಇನ್ ಟು ದಿಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದೇ ಅಷ್ಟೇ ಯಾ ನೀನು ನೇಲ್ಸ್ ತೋರಿಸು ಸೊ ದಟ್ ದೇ ಕ್ಯಾನ್ ಕಮ್ ಟು ಆಸಮ್ ಪ್ರೊಫೆಷನ್ ಎಲ್ಲಿರೋದು ಸ್ವಲ್ಪ ಏರಿ ಶೀಲ್ ಡೂ ಹೆರ್ ನೇಲ್ ಶೀಲ್ ಮೈ ಫೇಸ್ ಜಸ್ಟ್ ಏನೋ ಆಗೈತೆ ಅವಳಿಗೆ ಬಿತ್ತು ಏನೋ ಆಯ್ತು ಶಾಕ್ ಹೊಡಿತು ಮಕ್ಕ ಶಾಕ್ ಹೊಡಿತು ಅಂತಾರೆ ಇನ್ನೆಲ್ಲ ಕಟ್ ಮಾಡು ಓಕೆ ಇಲ್ಲ ಇದಾಗ್ತೀವಿ ಇದು ಬೇಸಿಕ್ ನೋಡಿ ಗೈಸ್ ಮೈ ಮಾಮ್ ಇಸ್ ಟೆಲ್ಲಿಂಗ್ ಹೇರ್ ಕಟ್ ಮಾಡಿಸ್ಬಾರ್ದಂತೆ ಚೆನ್ನಾಗಿದೆ ನೀನ್ ಹೇರ್ ಆಂಟಿ ನೋಡಿದ್ರೆ ಅವರೇ ಹೇಳ್ತಾರೆ ಇಷ್ಟು ಚೆನ್ನಾಗಿರೋ ಹೇರ್ ಮಾಡಿಸ್ತೀಯ ಅಂತ ನಾನ್ ಮಾಡಿಸ್ತೀನಿ ನೀನ್ ಮಾಡಿಸ್ಬೇಡ ಕರ್ಕೊಂಬಂದಿದ್ದು ನಾನು ಹೇರ್ ಕಟ್ ಮಾಡ್ಸಕ್ಕೆ ಅವ್ರು ಮಾಡ್ತಾರಂತೆ ನಾನ್ ಮಾಡಿಸ್ಬಾರ್ದಂತೆ ಇದಿಷ್ಟ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಗೈಸ್ ಯಾವ ತರ ನೇಲ್ಸ್ ಬೇಕು ನೇಲ್ ಆರ್ಟ್ ಬೇಕಾ ಹೇರ್ ಕಟ್ ಬೇಕಾ ಇನ್ನೇನ್ ಸಿಗುತ್ತೆ ಇನ್ನೇನ್ ಇರುತ್ತೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಅಂತೆ ಅವ್ರ ಪಾರ್ಲರ್ ಅಲ್ಲಿ ಎಲ್ಲಿರೋದು ಹೇಳು ಸ್ವಲ್ಪ ಅಡ್ರೆಸ್ ಹೇಳು ಸರಸ್ವತಿಪುರಂ ಹಾ ಹೇಳು ಸರಸ್ವತಿಪುರಂ ಅಷ್ಟೇ ಸರಸ್ವತಿಪುರಂ ನೈಸ್ ಕ್ರೀಮ್ ರೋಲ್ ಆಸಮ್ ಪ್ರೊಫೆಷನ್ ಅದ್ರ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಇದೆ ನೋಡಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್ ಆಕ್ಚುಲಿ ಇಫ್ ಯು ಗೂಗಲ್ ಇಟ್ ಅದು ಬರುತ್ತೆ ತಾನೆ ಆಸಮ್ ಪ್ರೊಫೆಷನ್ಸ್ ಅಂತ ಹೊಡೆದ್ರೆ ಗೂಗಲ್ ಇಫ್ ಯು ಗೂಗಲ್ ಇಟ್ ಆಸಮ್ ಪ್ರೊಫೆಷನ್ಸ್ ಅಂತ ಹೊಡೆದ್ರೆ ಅಲ್ಲಿ ಬರುತ್ತೆ ಸೊ ಮಾಡಾಯ್ತು ನಾನು ಸ್ವಲ್ಪ ಮಾಡಕ್ ಬಿಡ್ರೋ ಓಕೆ ಆಸಮ್ ಪ್ರೊಫೆಷನ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಅದ್ರಲ್ಲಿ ಬರುತ್ತೆ ಲೊಕೇಶನ್ ಅಂಡ್ ದೆನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಅಲ್ವಾ ಕಾಂಟ್ಯಾಕ್ಟ್ ದೆಮ್ ಅಷ್ಟೇ ಗೈಸ್ ಇವಾಗ ಹೇರ್ ಕಟ್ ಆಂಟಿ ಬಂದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಶೀಸ್ ದ ಆಕ್ಚುಲ್ ಜೋಶ್ ಇವರೆಲ್ಲ ಏನು ಮಾತಾಡೋದೇ ಇಲ್ಲ ನೋಡಿ ಒಬ್ರು ಫೋನು ಇನ್ನೊಂದು ಹಿಂಗೆ ಇದು ಮಕ ತೋರಿಸ್ಬೇಡ ಅಂತ ಕೂತ್ಕೊಂಡಿದ್ದಾಳೆ ನಾವು ಅವಳು ವಿ ಡಿಸ್ಕಸಿಂಗ್ ಸಮಥಿಂಗ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್ ಸೊ ಯಾ ನೋಡಿ ನೇಲ್ಸ್ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಹೇರ್ ಕಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸಲ್ಲಿ ಯು ವಿಲ್ ಗೆಟ್ ಕಾಂಟ್ಯಾಕ್ಟ್ ಪರ್ಸನ್ ಪ್ರೊಫೆಷನ್ಸ್ ಹಾಂ ಅವರು भी तो हमको आज कुछ ज्यादा हुआ ನನ್ನ ಹೇರ್ ಕಟ್ ಆಯಿತು ನಂದು ಸ್ಪ್ಲಿಟ್ ಹೇರ್ ಇತ್ತು ಆ ಸ್ಪ್ಲಿಟ್ ಹೇರ್ನ ಮಾತ್ರ ರಿಮೂವ್ ಮಾಡಿದ್ರು ಫುಲ್ ರಿಮೂವ್ ಮಾಡೋಕ್ಕೆ ನಮ್ಮಮ್ಮನೂ ಬಿಟ್ಟಿಲ್ಲ ಆಗ್ತೀನಿ ಹೇಳ್ಬಿಟ್ರು ನೀನು ಹೇರ್ ಇವಾಗಲೇ ಚೆನ್ನಾಗಿದೆ ಏನೋ ಕಟ್ ಮಾಡೋದೇನು ಬೇಕಾಗಿಲ್ಲ ಅಂತ ಸ್ಪ್ಲಿಟ್ ಹೇರ್ ಇತ್ತು ನಾನು ಆ್ಯಕ್ಚುಲಿ ಇಷ್ಟು ತನಕ ಇತ್ತು ಸ್ಪ್ಲಿಟ್ ಹೇರ್ ಇದೆ ಅಂತ ಇಷ್ಟು ಮಾಡಿದ್ದಾರೆ ಇವಾಗ ಸೊ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಅಲ್ವಾ ಡಿಫ್ರೆನ್ಸ್ ಕಾಣ್ತಲ್ಲ ಅದೇ ಐನು ನಾನು ಮನೆಗೊಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ ನಿಜ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ಲ ಬಿಕಾಸ್ ಐ ವಾಂಟ್ ಸ್ವಲ್ಪ ಜಾಸ್ತಿ ಕಟ್ ತೋರಿಸಿದಷ್ಟು ಅದೇ ಮನೆಗೆ ಹೋದ್ರೆ ಸ್ವಲ್ಪ ಕಟ್ ಮಾಡ್ತೀನಿ ನಾನು ಬಿಕಾಸ್ ನನಗೆ ಇಷ್ಟೊಂದು ಅಂದರೆ ಇಟ್ಸ್ ಲೈಕ್ ಮೈ ಹೇರ್ಸ್ ಆರ್ ಗುಡ್
ಬಟ್ ಸ್ಪ್ಲಿಟ್ಸ್ ಹೇರ್ ಜಾಸ್ತಿ ಇದೆ ಅಂತ ಹೇಳಿದ್ರು. ನೀನು ಇವಾಗ ಕಟ್ ಮಾಡಿಸಿದ್ರು ವೇಸ್ಟ್, ನೀನು ಮಾಡಿಸಿದ್ರೆ ಡೈರೆಕ್ಟಾಗಿ ಇಷ್ಟು ಮಾಡಿಸ್ಬೇಕು ಬಿಕಾಸ್ ಸ್ಪ್ಲಿಟ್ಸ್ ಹೇರ್ ಜಾಸ್ತಿ ಇದೆ, ಇಷ್ಟೆಲ್ಲ ಇದೆ ಅಂತ. ಸೊ now we are going to bring tea for ಆಂಟಿ ಆ್ಯಂಡ್ ಅಮ್ಮ. ಮತ್ತು ಇವ್ಳಿಗೆ ಏನು ಬೇಕು ಅವಳು ಕುಡಿತಾಳೆ. ಅಷ್ಟೇ ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ. ನಂದಾಯಿತು, ನಮ್ಮ ಅಮ್ಮ ಏನು ಕತೆ ಮಾಡ್ತಾ ಇದ್ದಾರೋ ಏನು ಕಟ್ ಮಾಡಿಸ್ತಾರೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ನನ್ನ ಮನೆಗೂ ನಾನು ಪಕ್ಕ ಕಟ್ ಮಾಡ್ತೀನಿ ಗೈಸ್, ನಿಜ ಕಟ್ ಮಾಡ್ತೀನಿ. ನಂಗೆ ಇಷ್ಟೇ ಇಟ್ಸ್ ಲೈಕ್ ಇಟ್ ಆಲ್ಮೋಸ್ಟ್ ಲುಕ್ಸ್ ದ ಸೇಮ್, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಲಿಟ್ರಲಿ ಏನು ಡಿಫ್ರೆನ್ಸ್ ಕಾಣ್ತಲ್ಲ. ಆ್ಯಂಡ್ ಮೋರ್ ಓವರ್ ಕರ್ಲಿ ಇರೋದ್ರಿಂದ ಅಂತೂ ಇನ್ನೂ ಡಿಫ್ರೆನ್ಸ್ ಕಾಣ್ತಲ್ಲ. ಅಷ್ಟೇ. ಐ ಮೀನ್ ನಿಮ್ಮ ಅಮ್ಮನೂ ಹೇಳ್ಬಿಟ್ರಲ್ಲ, ನೀನು ಕಟ್ ಮಾಡೋದು ಅದೇ ಅವ್ರು ಸ್ಟಾರ್ಟಿಂಗಲ್ಲಿ ನಿಮಗೆ ಕಟ್ ಮಾಡಬೇಡ ಅಂದರು, ಆಮೇಲೆ ಸ್ಪ್ಲಿಟ್ ಹೇರ್ಸ್ ನೋಡಿದ್ರಿಂದ ಸಿಟೋಳ್ ನಿಮ್ಗೆ ಫುಲ್ ಕಟ್ ಮಾಡಬೇಕಾಗುತ್ತೆ. ಅಂದರೆ ಫುಲ್ ಅಂದರೆ ಹಾಫ್, ಐ ಮೀನ್ ಹಾಫ್ ಕಟ್ ಮಾಡಬೇಕು ಬಿಕಾಸ್ ಜಾಸ್ತಿ ಸ್ಪ್ಲಿಟ್ ಹೇರ್ ಇದೆ ಅಂತ. ಸೊ ಅಷ್ಟೇ, ಮೇಂಟೈನ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರು, ವಿಚ್ ಐ ಡೋಂಟ್ ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್. ನನ್ನಲ್ಲಿ ಥೂ ಅಂದ್ಕೊಂಡೆ. ನಮ್ಮ ಅಮ್ಮನೂ ಸೇಮ್ ಡೈಲಾಗ್ ಹೇಳ್ತಾರೆ, ಆಂಟಿನೇ ಹೇಳ್ತಾ ಇದ್ದಾರೆ ಸೇಮ್ ಡೈಲಾಗ್ ಅಂತ. ಎನಿವೇಸ್ ಅಲ್ಲ, ಸೊ we're gonna get tea for them and then I'm not gonna show anyone's face because ಅವ್ರಿಗೆ ಇಷ್ಟ ಇಲ್ಲ ನಾನು ಫೇಸ್ ತೋರಿಸೋದು. ಅಯ್ಯೋ ನನ್ನ ಹತ್ರ ಮೈಕ್ ಇತ್ತು, ತರಬೇಕಿತ್ತು. ಸೊ ನಾವು ಅಂಗಡಿ ಹತ್ರ ಬಂದಿದ್ದೀವಿ. ಸೊ ನನ್ನ ಫೇಸ್ ತೋರಿಸಲ್ಲ ಬಿಕಾಸ್ ದೇ ಡಸಂಟ್ ವಾಂಟ್ ಟು ಬಿ ಇನ್ ದ ವಿಡಿಯೋ. ಐ ಮೀನ್ ಲೈಕ್ ಸೋಷಿಯಲ್ ಮೀಡಿಯಾ. ಏನ ನೋಡೋಣ ಗೈಸ್, ನಾನು ಏನು ತಿಂತೀನಿ ಕುಡಿತೀನಿ ಅಂತ ತೋರಿಸ್ತೀನಿ. ಬಾಯ್. ಹಿಯರ್ ಟು ಟೇಕ್ ಟೀ ಆ್ಯಂಡ್ ನಾನು ರಾ ವೆಜಿಟೇಬಲ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ ಆ್ಯಂಡ್ ಮೈ ಫ್ರೆಂಡ್ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದಾಳೆ ಆ್ಯಂಡ್ ಇನ್ನೊಂದು 2 ಟೀ ನಾವು ಪಾರ್ಸಲ್ ತೊಗೊಂಡಿರ್ತಿದ್ದೀವಿ. ಸೊ ಇದೇನು ಕಟ್ ಮಾಡಿಲ್ಲ ಗೈಸ್, ನನ್ನ ಹೇರ್ಸ್ ಲಿಟ್ರಲಿ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಲುಕ್ ಅಟ್ ದಿಸ್. ಅಂದರೆ ಇಲ್ಲಿ ಸ್ಪ್ಲಿಟ್ ಹೇರ್ಸ್ ತೆಗೆದಿದ್ದಾರೆ, ದಟ್ ಯು ಕ್ಯಾನ್ ಮೇಕ್ ಇಟ್ ಔಟ್. ನಾನು ಇಷ್ಟು ಕೇಳಿದೆ ಮಾಡಿ ಅಂತ, ಮಾಡಲಿಲ್ಲ. ಐ ಮೀನ್ ಮೈ ಮಾಮ್ ದೆನ್ ಲೆಟ್ ಮಿ ಡು ಇಟ್. ಅಷ್ಟೇ ಗೈಸ್, ಇನ್ನೇನು ಸಮಾಚಾರ ನೀವು ಹೇಳಿ. ಅಷ್ಟೇ, ದೇರ್ ಇಸ್ ನಥಿಂಗ್ ಟು ಟೆಲ್. ಅವ್ರು ಕೊಟ್ಟ ಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ನೋಡಿ ಗೈಸ್, ನಾನು ಲಿಪ್ಸಿಗೆ ಏನೂ ಹಾಕಿಲ್ಲ. ಬಟ್ ಮೈ ಫ್ರೆಂಡ್ ಇಸ್ ಆಸ್ಕಿಂಗ್ ಲಿಪ್ಸ್ಟಿಕ್ ಹಾಕಿದ್ಯಾ ಏನೂ ಹಾಕಿಲ್ಲ ಗೈಸ್. ಇಟ್ಸ್ ಪ್ಯೂರ್ ಲಿಪ್ಸ್. ನಾನೇನು ಲಿಪ್ಸ್ಟಿಕ್ ಹಾಕಿಲ್ಲ ಇವಾಗ ಪ್ರೆಸೆಂಟು ಬಿಕಾಸ್ ನನಗೆ ಹಾಕ್ಬೇಕಂತ ಅನಿಸಿಲ್ಲ. ಅಂದರೆ ನಾಳೆ ಆಚೆ ಹೋಗ್ತೀನಲ್ಲ, ಸೊ ನಾಳೆ ಹಾಕೋತೀನಿ. ಐ ಡೋಂಟ್ ನೋ ವೆನ್ ಐ ಗೋನಾ ಅಪ್ಲೋಡ್ ದಿಸ್ ವಿಡಿಯೋ, ಬಟ್ ಬಿಕಾಸ್ ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ ಆ್ಯಂಡ್ ಮೋರೋವರ್ ಬೇರೆ ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಸೊ ಅದೆಲ್ಲ ಆದಮೇಲೆ ಈ ವಿಡಿಯೋಸ್ ಬರುತ್ತೆ. ಮೇ ಬಿ ತುಂಬಾ ಲೇಟಾಗಿ ಬರ್ಬೋದು ವಿಡಿಯೋಸು. ಐ ಡೋಂಟ್ ನೋ ಯು ಗೈಸ್ ಆರ್ ಏಬಲ್ ಟು ಹಿಯರ್ ಅಂತ. ಅಷ್ಟೇ. ಫ್ರೆಂಡ್ ಇಸ್ ಆಸ್ಕಿಂಗ್ ವೆದರ್ ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿಜ ನಾನು ಲಿಪ್ಸ್ಟಿಕ್ ಹಾಕಿಲ್ಲ. ಇಟ್ಸ್ ಮೈ ನ್ಯಾಚುರಲ್ ಲಿಪ್ಸ್. ಸುಮ್ಮನೆ ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂತ ನೀವೇ ಹೇಳಿ. ನಾನು ಲಿಪ್ಸ್ಟಿಕ್ ಹಾಕಿದೆ ನಾನು, ಅದಕ್ಕೆ ಬೆಸ್ಟ್ ಫ್ರೆಂಡ್ಸ್ ಅಂತ. ಇನ್ನೊಂದೇನೋ ಉಳಿತು ನನಗೆ. ಇಲ್ಲಿ ಟಾಟಾ ಟೀ ಅಂತೆ. ಐ ಮೀನ್ ಟಾಟಾ ಟೀ ಅಷ್ಟೇ. ಗಾಟ್ ಹರ್ ಜ್ಯೂಸ್. ಐ ನೀಡ್ ಟು ಗೆಟ್ ಮೈ ವೆಜ್ ಸ್ಯಾಂಡ್ವಿಚ್ ಬಿಕಾಸ್ ನಾನು ಜ್ಯೂಸು ಕುಡಿತೀನಿ ಬಟ್ ನಂಗೆ ಖಾರ ಜಾಸ್ತಿ ಇಷ್ಟ. ಸೊ ನಂದು ವೆಜ್ ಸ್ಯಾಂಡ್ವಿಚ್ ಬಂತು ವಿತೌಟ್ ಚೀಸ್ ಆ್ಯಂಡ್ ಆಲ್ಸೋ ಆಲ್ ದಿ ವಾಟರ್ಮೆಲನ್ ಜ್ಯೂಸ್ ಕೂಡ ಬಂತು. ಐ ಆಮ್ ಜಸ್ಟ್ ಎಂಜಾಯಿಂಗ್ ವಿತ್ ಫೋನ್. ಐಫೋನ್ ಅಲ್ಲ, ನಂದಾಯ್ತು. ಸುಮ್ಮನೆ ನಿನ್ನ ಫೋನ್ ಸಿಕ್ಕಿದೆಯಲ್ಲ ಅಂತ ಆಟ ಆಡ್ತಾ ಇದ್ದೀನಿ. ಅದನ್ನೇ ಹೇಳೋಕೊಟ್ಟೆ. ಅವಳದು ಐಫೋನ್ ಆಯ್ತಾ, ಐಫೋನ್ ಸಿಕ್ಕಿದೆ ಅಂತ ಆಟ ಆಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?
ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫೋನಲ್ಲಿ ಅದೇ ವಿಡಿಯೋ ಮಾಡ್ಕೊಂಡು ಈ ಥರ ಎಲ್ಲ ಇರ್ತಾರೆ ಅಲ್ಲ. ಅವ್ರಿಗೊಬ್ಬ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೆ. ಬ್ಲಾಗ್ ಮುಗಿಸಿ ನಾನು ಯಾವುದೋ ಕಾಲ ಆಯಿತು, ಬಟ್ ಈ ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ ಅಂತ. ಐ ಹೋಪ್ ಸೊ ಐ ವಿಲ್ ಪುಟ್. ಅವಳನ್ನ ತೋರಿಸಲ್ಲ ಬಿಕಾಸ್ ಶಿ ಈಸ್ ನಾಟ್ ಎಕ್ಸ್ಪೋಸ್ ಟು ಸೋಷಿಯಲ್ ಮೀಡಿಯಾ. ಸೊ ಇವಾಗ ನಾವೆಲ್ಲ ಸ್ಯಾಂಡ್ವಿಚ್ ಎಲ್ಲ ತಿನ್ಕೊಂಡು ಆ್ಯಂಡ್ ಮೇಡಮ್ ವಾಂಟೆಡ್ ಟು ಗೋ ಟು ಅ ಡೆಂಟಿಸ್ಟ್. ಸೊ ಅಲ್ಲಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಪಾರ್ಲರ್. ಅಲ್ಲಿ ಟೀ ತೊಗೊಂಡು ಟೀ ಎಲ್ಲ ಚೆಲ್ಲಿ ಏನೇನೋ ಅವತಾರಗಳೆಲ್ಲ ಆಯಿತು. ಅಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದು ಹಾಸ್ಪಿಟಲು. ಸೊ ಐ ಡಿಂಟ್ ವಾಂಟೆಡ್ ಟು ವ್ಲಾಗ್ ಇಟ್ ದೇರ್ ಆ್ಯಂಡ್ ದೆನ್ ಮೇಕ್ ಮೈ ಸೆಲ್ಫ್ ಫುಲ್ ಅಜೀಬ್ ಆಯಿತಾ. ಆಮೇಲೆ ಅವ್ರು ನೋಡಿದ್ರೆ ಅನ್ಕೋತಾರೆ ಏನು ಹುಚ್ಚಿರ್ತಿದೆ ಹುಡುಗಿಗೆ ಅನ್ಕೋತಾರೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಪಾರ್ಲರ್. ಸಿ ಯು ದೇರ್, ಬಾಯ್. ಸೊ ಮತ್ತೆ ವಾಪಸ್ ಪಾರ್ಲರಿಗೆ ಬಂದು ಅಷ್ಟರೊಳಗೆ ನಮ್ಮಮ್ಮನ ಹೇರ್ ಕಟ್ ಎಲ್ಲ ಆಗಿತ್ತು. ಅದಾದಮೇಲೆ ಎಲ್ಲರೂ ಮಾಡ್ಕೊಂಡು ವಾಪಸ್